ಹಲೋ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಉತ್ತರ ಪ್ರದೇಶ ಸೇರಿ ದೇಶದ ಹಲವು ಭಾಗಗಳಲ್ಲಿ ಮಸೀದಿ ಮತ್ತು ಮಂದಿರಗಳ ಗಲಾಟೆ ಆಗಾಗ್ಗೆ ಚರ್ಚೆಗೆ ಬರ್ತಾನೆ ಇರುತ್ತೆ. ಇದರಲ್ಲಿ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಯುಪಿಯ ಸಂಭಲ್ ಬಗ್ಗೆ. ಸಂಭಲ್ನ ಶಾಹಿ ಜಾಮಾ ಮಸೀದಿ ಸರ್ವೆಗೆ ಹೋಗಿದ್ದ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿ ಪೊಲೀಸ್ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ನಡೆದಿರ್ತಕ್ಕಂತಹ ಗಲಾಟೆಯ ಸಂಘರ್ಷದಲ್ಲಿ ಒಟ್ಟು 4 ಜನರು ಸಾವಿಗೀಡಾಗಿದ್ರು. ಅದಾದ ಮೇಲೆ ದೇಶಾದ್ಯಂತ ದೊಡ್ಡ ಚರ್ಚೆ ಆಗೋದರ ಜೊತೆಗೆ ಲೋಕಸಭೆಯಲ್ಲೂ ಈ ಬಗ್ಗೆ ದೊಡ್ಡ ಗಲಾಟೆಯೇ ಆಗುತ್ತೆ. ಸಂಭಲ್ ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಚರ್ಚೆಗೆ ಬರ್ತಾ ಇರಲಿಲ್ಲ. ಈ ಬಾರಿ ಮತ್ತೊಂದು ಬಾರಿ ಚರ್ಚೆಗಾರ್ಸಾಗ್ತಾ ಇದೆ. ಅದೇನು ಅಂದರೆ 46 ವರ್ಷದ ನಂತರ ಆ ಒಂದು ಸಂಬಂಧದಲ್ಲಿ ಸಿಕ್ಕಿರ್ತಕ್ಕಂತಹ ದೇವಸ್ಥಾನದ ವಿಚಾರವಾಗಿ. ಅದು 1976ರ ಸಂದರ್ಭ. ಆಗ ಸಂಭಲ್ನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ಅತಿ ದೊಡ್ಡದಾದಂತಹ ಗಲಾಟೆ ಆಗುತ್ತೆ. ಗಲಾಟೆಯಲ್ಲಿ 25 ಜನ ಹಿಂದೂಗಳ ಸಜೀವ ದಹನ ಆಗುತ್ತೆ. ಅದರ ಜೊತೆಗೆ ಒಟ್ಟು 184 ಹೆಚ್ಚು ಹಿಂದೂಗಳನ್ನು ಆ ಒಂದು ಗಲಾಟೆಯಲ್ಲಿ ಮೃತಪಟ್ಟಿರುವಂತಹ ದಾಖಲೆಗಳು ಸರ್ಕಾರದಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ಮೇಲೆ ಆಗಿನ ಯುಪಿಯ ಜನತಾ ಸರ್ಕಾರ ಕುಮಾರ ಕಾರ್ತಿಕೇಯ ಮಹಾದೇವಸ್ಥಾನವನ್ನ ಜೊತೆಗೆ ಶಾಹಿ ಮಸೀದಿಗೆ ಬೀಗ ಹಾಕೋ ಮೂಲಕವಾಗಿ ಹಲವು ತಿಂಗಳುಗಳ ಕಾಲ ಕರ್ಫ್ಯೂವನ್ನು ಹೇರ್ತಾರೆ. ಅದಾದ ಮೇಲೆ ಶಾಹಿ ಮಸೀದಿಯ ಬೀಗನ್ನ ತೆಗೆದು ನಮಾಜ್ಗೆ ಅನುವು ಮಾಡಿಕೊಡ್ಲಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಬೀಗವನ್ನು ಯಾರೂ ತೆಗೆಯೋದೇ ಇಲ್ಲ. ಅದಾದ ಮೇಲೆ ದಿನ ಕಳೆದಂತೆ ಅಲ್ಲೊಂದು ದೇವಸ್ಥಾನ ಇದೆ ಅನ್ನೋದೇ ಯಾರಿಗೂ ಗೊತ್ತಾಗೋದೇ ಇಲ್ಲ. ಇದೇ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ದೂರಿನಲ್ಲಿ ನಿರಂತರವಾಗಿ ಒಂದು ಕರೆಂಟ್ ಕಳ್ಳತನ ಆಗ್ತಾ ಇದೆ, ಇದನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಬೇಕು ಅಂತ ಒಂದು ಮನವಿ ಪತ್ರ ಬರುತ್ತೆ. ಅದರಂತೆ ಪೊಲೀಸರು ಕರೆಂಟ್ ಕಳ್ಳತನದ ಜಾಡು ಹಿಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲೊಂದು ಪುರಾತನವಾದಂತಹ ದೇವಾಲಯ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ಪೊಲೀಸರು ದೇವಸ್ಥಾನದ ಮುಂಭಾಗದಲ್ಲಿದ್ದ ಕಟ್ಟಿರ್ತಕ್ಕಂತಹ ಗೋಡೆ ಮತ್ತೆ ಆ ಬಾಗಿಲನ್ನು ತೆರೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಪೊಲೀಸರಿಗೆ ಗೊತ್ತಾಗುತ್ತೆ ಅಲ್ಲಿ 500 ವರ್ಷದ ಹಳೆಯದಾದಂತಹ ಒಂದು ದೇವಸ್ಥಾನ ಇದೆ ಅನ್ನುವಂತಹ ಮಾಹಿತಿ. ಹಾಗಿದ್ರೆ 500 ವರ್ಷಗಳ ಹಿಂದೆ ಸಂಭಲ್ನಲ್ಲಿ ಏನಾಗಿತ್ತು ಅಂತ ಕೆದಕಿ ನೋಡಿದ್ರೆ ಸಿಗೋದು ಅಲ್ಲಿ ಬೇರೆಯದೇ ಇತಿಹಾಸ. ಆಗಿನ ಶಾಹಿ ಮಸೀದಿಯ ಬಲಭಾಗದಲ್ಲಿ ಶಿವನ ದೇವಸ್ಥಾನ ಇತ್ತಂತೆ, ಎಡಭಾಗದಲ್ಲಿ ವಿಷ್ಣು ದೇವಸ್ಥಾನ ಇತ್ತು. ಇನ್ನು ಇದೇ ಆವರಣದಲ್ಲಿ ಒಂದು ಕಲ್ಕಿ ದೇವರ ದೇವಸ್ಥಾನವೂ ಸಹಿತ ಇತ್ತು. ಇದೆಲ್ಲದರ ಮಧ್ಯಭಾಗದಲ್ಲಿ ಶಾಹಿ ಮಸೀದಿ ಇರೋದು ಎಲ್ರಿಗೂ ಸಹಿತ ಅಚ್ಚರಿ ಮೂಡಿಸುತ್ತೆ. ಈ ಬಗ್ಗೆ ಮೊಘಲರ ರಾಜ ಬಾಬರ್ ಬರೆದಿರ್ತಕ್ಕಂತಹ ತನ್ನ ಆತ್ಮಕಥೆಯ ಬಾಬರ್ ನಾಮ್ ಎನ್ನುವಂತಹ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಈ ಒಂದು ಪುಸ್ತಕದ 687ನೇ ಪುಟದಲ್ಲಿ ನಿಜವಾದ ಸತ್ಯ ತೆರೆದುಕೊಳ್ತಾ ಹೋಗುತ್ತೆ. ಅದೇನೆಂದ್ರೆ 1531ರ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಸೇರಿ ಸಂಭಲ್ ಬಗ್ಗೆಯೂ ಸಹಿತ ಈ ಒಂದು ಪುಸ್ತಕದಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಬಾಬರ್ನ ದರ್ಬಾರ್ನಲ್ಲಿರುವಂತಹ ಅಬುಲ್ ಫಜ್ ಅನ್ನುವಂತಹ ವ್ಯಕ್ತಿ ಬಾಬರ್ನ ಸೂಚನೆಯ ಮೇರೆಗೆ ಸಂಭಲ್ನಲ್ಲಿರುವಂತಹ ದೇವಸ್ಥಾನಗಳನ್ನು ಕೆಡುತ್ತಾನೆ. ಆ ಒಂದು ಕೆಡುವಂತಹ ದೇವಸ್ಥಾನಗಳ ಮೇಲೆ ಮಸೀದಿ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಆ ಮೂಲಕವಾಗಿ ಬಾಬರ್ನ ಶಹಬಾಸ್ ಗಿರಿಯನ್ನ ಸಹಿತ ಗಿಟ್ಟಿಸ್ಕೊಳ್ತಾನೆ. ಹಾಗಂತ ಈ ವಿಚಾರ ಮೊಘಲರ ಕಾಲಘಟ್ಟಕ್ಕೆ ಯಾವುದೇ ಕಾರಣಕ್ಕೂ ಮುಗಿಯೋದಿಲ್ಲ. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೂ ಸಹಿತ ಸಂಭಲ್ನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆದಿದೆ ಅನ್ನೋದಕ್ಕೆ ಬಹಳಷ್ಟು ಪುರಾವೆಗಳಿದಾವೆ. ಹಾಗಂತ ಇದನ್ನು ನಾವು ಹೇಳ್ತಾ ಇಲ್ಲ, ಸರ್ಕಾರ ಕೊಟ್ಟಿರ್ತಕ್ಕಂತಹ ಜಾತಿ ಜನಗಣತಿಯ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. 1941ರಲ್ಲಿ ಸಂಭಲ್ನ ಒಟ್ಟು ಜನಸಂಖ್ಯೆಯಲ್ಲಿ 59% ಹಿಂದೂಗಳಿದ್ರೆ ಮುಸ್ಲಿಮರು ಕೇವಲ 38ರಷ್ಟಿದ್ರು ಅನ್ನುವಂತಹ ದಾಖಲೆ ಸಿಗುತ್ತೆ. ಅದೇ 2024ರಲ್ಲಿ ಬಂದು ನೋಡಿದ್ರೆ ಹಿಂದೂಗಳ ಜನಸಂಖ್ಯೆ ಕೇವಲ 22ಕ್ಕೆ ಇಳಿದ್ರೆ ಮುಸ್ಲಿಮರ ಜನಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿ ಅದು 77ಕ್ಕೆ ಏರಿಕೆ ಆಗುತ್ತೆ. ಅದೇನೇ ಇರಲಿ, ಹಿಂದೂ ಮತ್ತು ಮುಸ್ಲಿಮರು ಒಂದಾಗಿ ದೇಶದಲ್ಲಿ ಅಣ್ಣ ತಮ್ಮರಂತೆ ಬಾಳಬೇಕು ಅನ್ನೋದು ಎಲ್ಲರ ಆಶಯ ಆಗಿದೆ. ಆದರೆ ನಮ್ಮ ಧರ್ಮದ ಇತಿಹಾಸವನ್ನ ತಿಳ್ಕೊಳ್ಳೋ ಅಧಿಕಾರನಾದರೂ ನಮಗೆ ಸಿಗಬೇಕು ಅನ್ನೋದು ಹಲವು ಹಿಂದೂಗಳ ಬೇಡಿಕೆಯಾಗಿದೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.